ಅಭಿ ಎಂಬ ಯುವಕ ತನ್ನ ಮಂಚದ ಮೇಲೆ ಮಲಗಿದ್ದಾನೆ. ಸುತ್ತಲೂ ಖಾಲಿ ತಿಂಡಿ ಹೊದಿಕೆಗಳು. ಟಿವಿ ನೋಡುತ್ತಿದ್ದನು. ಸೂರ್ಯನ ಬೆಳಕು ಕಿಟಕಿಯ ಮೂಲಕ ಹರಿಯುತ್ತದೆ. ಗಾಳಿಯಲ್ಲಿ ಧೂಳಿನ ಕಣಗಳನ್ನು ಎತ್ತಿ ತೋರಿಸುತ್ತದೆ. ಅಭಿ ತನ್ನ ಅಕ್ಕ ಸಾರಾ ಅವರಿಂದ ಕರೆಯನ್ನು ಸ್ವೀಕರಿಸುತ್ತಾನೆ. ಅವರು ಕೆಲಸದಲ್ಲಿ ತನ್ನ ಇತ್ತೀಚಿನ ಪ್ರಸಾರದ ಬಗ್ಗೆ ಉತ್ಸಾಹದಿಂದ ಚರ್ಚಿಸುತ್ತಿದ್ದಾರೆ. ಅವನ ಕಣ್ಣುಗಳು ಅಸೂಯೆ ಮತ್ತು ಸಾಕ್ಷಾತ್ಕಾರದ ಕಿಡಿಯಿಂದ ವಿಸ್ತರಿಸುತ್ತದೆ. ಮಾಡಿದ ನಂತರ ತನ್ನ ಕೋಣೆಯಲ್ಲಿ ಏಕಾಂಗಿಯಾಗಿ ಅಭಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುತ್ತಾನೆ. ತನ್ನ ಜೀವನದ ಆಯ್ಕೆಗಳನ್ನು ಆಲೋಚಿಸುತ್ತಾನೆ. ಅವನ ಸುತ್ತಲಿನ ಅಸ್ತವ್ಯಸ್ತತೆಯು ಅವನ ಅಸ್ತವ್ಯಸ್ತತೆ ಮತ್ತು ಮಹತ್ವಾಕಾಂಕ್ಷೆಯ ಕೊರತೆಯನ್ನು ಪ್ರತಿನಿಧಿಸುತ್ತದೆ. ಅಭಿ ತನ್ನ ಕನಸುಗಳ ಪ್ರೇರಕ ಉಲ್ಲೇಖಗಳು ಮತ್ತು ರೇಖಾಚಿತ್ರಗಳಿಂದ ತುಂಬಿದ ಹಳೆಯ ಜನರಲ್ ಅನ್ನು ಕಂಡುಕೊಂಡನು. ಅವನು ಅದನ್ನು ತೆರೆಯುತ್ತಾನೆ ಮತ್ತು ಅವನ ಮುಖದಲ್ಲಿ ಒಂದು ಸ್ಮೈಲ್ ಹರಡುತ್ತದೆ ಮತ್ತು ಅವನೊಳಗೆ ಸ್ಫೂರ್ತಿ ಉರಿಯುತ್ತದೆ. ಅಭಿ ತನ್ನ ದೈನಂದಿನ ವೇಳಾಪಟ್ಟಿಯನ್ನು ಹೊಂದಿಸುತ್ತಾನೆ. ವ್ಯಾಯಾಮ, ಓದುವಿಕೆ, ಕೌಶಲ್ಯ ನಿರ್ಮಾಣ ಚಟುವಟಿಕೆಗಳಿಂದ ತುಂಬಿದೆ. ಅವನು ಅದನ್ನು ಗೋಡೆಯ ಮೇಲೆ ಪಿನ್ ಮಾಡಿ ಸಾಧನೆಯ ಭಾವವನ್ನು ಅನುಭವಿಸುತ್ತಾನೆ. ಅಭಿಯ ಹೋರಾಟಗಳು ವರ್ಕೌಟ್ ಆದರೆ ಓಡುವುದನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿದ್ದೆ ಆದರೆ ವಿಚಲಿತರಾಗುತ್ತಿದ್ದೆ. ಅವನ ಹಿಂದಿನ ಸೋಮಾರಿತನದ ಭಾರವು ಅವನ ವಿರುದ್ಧ ತಳ್ಳುತ್ತದೆ ಎಂದು ಅವನು ಭಾವಿಸುತ್ತಾನೆ. ಸಣ್ಣ ವಿಜಯಗಳು ಕ್ರಮೇಣ ಯಶಸ್ವಿಯಾಗಲು ಪ್ರಾರಂಭಿಸುತ್ತಾನೆ. ಅವನು ನಿಲ್ಲಿಸದೆ 1 ಮೈಲಿ ಓಡುತ್ತಾನೆ, ಪುಸ್ತಕವನ್ನು ಮುಗಿಸುತ್ತಾನೆ ಮತ್ತು ಅವನು ತಾನೇ ಪ್ರಾರಂಭಿಸಿದ ಯೋಜನೆಯ ಬಗ್ಗೆ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯುತ್ತಾನೆ. ಅಭಿಯ ಸ್ನೇಹಿತರು ಮತ್ತು ಕುಟುಂಬವು ಒಂದು ಸಣ್ಣ ಪಾರ್ಟಿಯಲ್ಲಿ ಅವನ ಪ್ರತಿಕ್ರಿಯೆಯನ್ನು ಆಚರಿಸಲು ಸೇರುತ್ತದೆ. ಎಲ್ಲರೂ ಅವನನ್ನು ಹುರಿದುಂಬಿಸುತ್ತಿದ್ದಾರೆ ಮತ್ತು ಬೆಂಬಲಿಸುತ್ತಿದ್ದಾರೆ. ಉತ್ತಮ ಬೆಂಬಲ ವ್ಯವಸ್ಥೆ ಪ್ರಾಮುಖ್ಯತೆಯನ್ನು ಪ್ರದರ್ಶಿಸುತ್ತಾರೆ. ತಿಂಗಳುಗಳ ನಂತರ ಅಭಿಯು ಒಂದು ವೇದಿಕೆ ಮೇಲೆ ನಿಂತಿದ್ದಾನೆ. ಕನಸಿನ ಕೆಲಸಕ್ಕೆ ಒಪ್ಪಿಕೊಂಡನು. ಅವನು ಮೈಕ್ರೋಫೋನ್ ಹಿಡಿದು ಸೋಮಾರಿತನದಿಂದ ಯಶಸ್ಸಿನತ್ತ ತನ್ನ ಪ್ರಯಾಣವನ್ನು ಹಂಚಿಕೊಳ್ಳುತ್ತಾನೆ. ಇತರರಿಗೆ ಸ್ಫೂರ್ತಿ ನೀಡುತ್ತಾನೆ. ಅಭಿ ಅವರು ಕಲಿತ ಪಾಠಗಳನ್ನು ರವಾನಿಸುವ ಮೂಲಕ ಕಿರಿಯ ವ್ಯಕ್ತಿಗಳ ಗುಂಪಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಕೊನೆಯಲ್ಲಿ ಈ ಕಥೆಯ ಸಂದೇಶ: ಯಶಸ್ಸಿನವರೆಗೆ ಅಭಿಯ ಪ್ರಯಾಣವು ನಿರ್ಣಯ, ಸ್ಫೂರ್ತಿ ಮತ್ತು ಬೆಂಬಲದ ಶಕ್ತಿಯನ್ನು ಉದಾಹರಿಸುತ್ತದೆ. ಅಂತಿಮವಾಗಿ ಅವನು ತನ್ನ ಜೀವನವನ್ನು ಮಾತ್ರ ಪರಿವರ್ತಿಸುವುದಿಲ್ಲ, ಆದರೆ ಇತರರಿಗೆ ತಮ್ಮ ಕನಸುಗಳನ್ನು ಮುಂದುವರಿಸಲು ಅಧಿಕಾರ ನೀಡುತ್ತಾನೆ. ಪ್ರತಿಯೊಂದು ದೃಶ್ಯವು ಒಂದು ಪ್ರಮುಖ ಕ್ಷಣವನ್ನು ಸೆರೆ ಹಿಡಿಯುತ್ತಿದೆ. ತೃಪ್ತಿಯಿಂದ ಸಾಧನೆಯ ಪೂರ್ವ ಜೀವನಕ್ಕೆ ಪರಿವರ್ತನೆಯನ್ನು ವಿವರಿಸುತ್ತದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ ಅನ್ನು ಪ್ರೋತ್ಸಾಹಿಸಿ.